ಯುವರ್ ಆನರ್, ನನಗೆ ಇದ್ಯಾಕೋ ಒಂದು ಪಿತೂರಿ ಅಂತ ಅನಿಸ್ತಾ ಇದೆ. ಇಬ್ಬರ ಜಗಳದಲ್ಲಿ ಮೂರನೇವ್ರು ಲಾಭ ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಮೈ ಗಾಡ್, ಇವನ್ ಹೇಗೆ ಇಷ್ಟು ಕರೆಕ್ಟಾಗಿ ಗೆಸ್ ಮಾಡ್ತಾ ಇದ್ದಾನೆ? ಮೇಲ್ನೋಟಕ್ಕೆ ಅಶ್ವಿನೇ ಕೊಲೆಗಾರ ಅಂತ ಕಂಡು ಬಂದ್ರು ಇದುವರೆಗೂ ಅರ್ಜುನ್ ಅವರ ವಾದ ವಿವಾದಗಳನ್ನು ಆಲಿಸಿದ ಮೇಲೆ ಪ್ರಿಯಾಮಣಿ ಕೊಲೆ ಕೇಸ್ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಹಾಗಾಗಿ ಅದನ್ನು ಸಾಬೀತುಪಡಿಸಲು ಅರ್ಜುನ್ ಅವರಿಗೆ ಕೋರ್ಟ್ ಹೆಚ್ಚಿನ ಅವಕಾಶ ಕೊಟ್ಟು ಈ ಕೇಸನ್ನು ಮುಂದೂಡಲಾಗುತ್ತಿದೆ. ವಿಚಾರಣೆ ಮುಗಿಯೋವರೆಗೂ ಅಶ್ವಿನ್ ಅವರು ಪೊಲೀಸ್ ಕಸ್ಟಡಿನಲ್ಲಿ ಇರ್ತಾರೆ. ಕೋರ್ಟ್ ಇಸ್ ಅಡ್ಜರ್ನ್ಡ್. ಅಶ್ವಿನ್, ಯಾಕೋ ಜಡ್ಜ್ ಹತ್ರ ಅವಳ ಹೆಸರು ಹೇಳಿಲ್ಲ ನೀನು? ಪೂಜಾ, ನೀನ್ ಧೈರ್ಯವಾಗಿರ. ಅಣ್ಣ ಇದ್ದಾನೆ, ಅವ್ನು ನಾನು ಕಾಪಾಡ್ತಾನೆ. ನೀನ್ ತಲೆ ಕೆಡ್ಸ್ಕೋಬೇಡ. ಸರಿ ಪೂಜಾ? ಅದಕ್ ನಾನ್ ಬಿಟ್ರೆ ತಾನೆ ಆ ಸಾಕ್ಷಿ ಇಟ್ಕೊಂಡು ನಾನು ಹೆದರಿಸ್ತಿರೋ ವ್ಯಕ್ತಿ ಕತೆ ಇವತ್ತೇ ಮುಗಿಯುತ್ತೆ. ಬರ್ತೀನಿ. ಇದ್ಯಾವುದಿದು ಅನ್ನೋ ನಂಬರು? ಹಲೋ. ಆಕ್ಚುಲಿ ನಿಮ್ಮ ಕೋರ್ಟ್ ಕೇಸ್ನ ನೋಡ್ತಾ ಇದ್ದೀನಿ. ಪಾಪ ಸತ್ಯ ಗೊತ್ತಿಲ್ಲದೆ ನೀವು ನಿಮ್ಮ ತಮ್ಮನ ಉಳಿಸ್ಕೊಳಕ್ ಪಡ್ತಿರೋ ಪ್ರಯತ್ನ ನೋಡ್ತಾ ಇದ್ರೆ ಪಾಪ ಅಂತ ಅನಿಸ್ತಾ ಇದೆ. ಯಾರು ನೀವು? ನಾನು ಯಾರಾದರೂ ಆಗಿರ್ಲಿ, ಅದೆಲ್ಲ ಬೇಡ. ನನ್ನ ಹತ್ರ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಸತ್ಯ ಇದೆ. ಅದನ್ನ ನಾನು ನಿಮ್ಮ ಹತ್ರ ಹೇಳ್ಬೇಕಿತ್ತು. ಸತ್ಯನಾ? ಏನ್ ಸತ್ಯ? ಅದೇ ನಿಮ್ ತಮ್ಮ ಅಶ್ವಿನ್ ಬಗ್ಗೆ. ಅವನ್ ಸಿಕ್ಕಾಕೊಂಡಿರೋ ಕೊಲೆ ಕೇಸ್ ಬಗ್ಗೆ. ಹಲೋ. ಆ ಕೊಲೆನ ಅಶ್ವಿನೇ ಮಾಡಿದಾನೆ ಇಲ್ವಾ ಅನ್ನೋದ್ರ ಬಗ್ಗೆ, ಆ ಕೊಲೆನ ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ನಿಮಗೆ ಈ ವಿಷಯ ಹೇಗೆ ಗೊತ್ತು? ನಿಮ್ಗೇನ್ ಗೊತ್ತು ಹೇಳಿ. ಹಲೋ.